ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸರಿತಾ ಸನ್ನಿಧಿ ಲೋಕ್ಸ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ನೋಡ್ತಾ ಇದ್ದೀರಿ, ಸ್ವಿಮ್ಮಿಂಗ್ ಪೂಲಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇದು ಬಂದು ಭಾನುವಾರದ ಬ್ಲಾಗ್ ವಿಡಿಯೋ ಆಯಿತಾ. ಮಕ್ಕಳ ಜೊತೆ ಮಕ್ಕಳೇ ಆಗಿಬಿಟ್ಟೆ ನಾನು ಸಹ. ಅಮ್ಮ ನೋಡಿ, ನಮ್ಮ ಅಮ್ಮನಿಗೆ 70 ವರ್ಷ ಹತ್ತತ್ರ. ಅಮ್ಮನೂ ಕೂಡ ಸಣ್ಣ ಮಕ್ಕಳು ಥರ ನಮ್ಮ ಜೊತೆ ಸಿಕ್ಕಾಪಟ್ಟೆ ಎನರ್ಜಿಯಾಗಿ ಖುಷಿಪಟ್ಟರು ಅಂತ ಹೇಳಬಹುದು. ಭಾನುವಾರ ನಾನು ತರಕಾರಿ ಶಾಪಿಂಗ್ ವಿಡಿಯೋ ಹಾಕ್ತೆ ನೋಡಿ, ಅದಾದ ನಂತರ ಈ ವಿಡಿಯೋ ಕಂಟಿನ್ಯೂ ಆಯಿತು. ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅವತ್ತು ನಾನು ಏನೆಲ್ಲ ಮಾಡಿದೆ ಅಂತ ಹೇಳಿ ಪುಟ್ಟದಾಗ ಒಂದು ರೆಸಿಪಿನೂ ಕೂಡ ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ಇದು ಮೋಕ್ಷಿತ್ ಕೃಷ್ಣ ಹೋದ ವಾರನೇ ಸ್ವಿಮ್ಮಿಂಗ್ ಪೂಲ್ ಹೋಗಿ ನಮಗೆ ನಿರಾಸೆಯಿಂದ ಬಂದ್ವಿ ವಾಪಸ್ಸು. ನೀರೆಲ್ಲ ಇರಲಿಲ್ಲ, ಕ್ಲೀನಿಂಗ್ ಪ್ರೋಸೆಸ್ ಇತ್ತು ಅಂತ ಹೇಳಿ. ಪಾಪ ಅವನಿಗೆ ಹೋದ ವಾರ ಇಲ್ಲಿಗೆ ಹೋಗೋಕ್ಕೆ ಆಗಿಲ್ಲ ಅಂತ ಹೇಳಿ ನೆನ್ಕೊಂಡು ಜ್ವರ ಬರ್ತಿತ್ತು ಅವನಿಗೆ. ಇಲ್ಲ ಕರ್ಕೊಂಡು ಹೋಗೋಣ ಅಂತ ಹೇಳಿ ಈ ಭಾನುವಾರ ಹೋದ್ವಿ. ಸಖತ್ ಖುಷಿಪಟ್ವಿ, ಸಖತ್ ಎಂಜಾಯ್ ಪಟ್ವಿ. ನಾನು ಇಲ್ಲಿ ಯಾವುದೇ ವಾಯ್ಸ್ ಓವರ್ ಕೊಡಲ್ಲ ಮುಂದೆ. ನೀವೇ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ. ನಾನು ತರಕಾರಿ ವಿಡಿಯೋ ಎಲ್ಲ ಮಾಡೋದಷ್ಟರಲ್ಲಿ ನಮ್ಮ ಮನೆ ತಮ್ಮನ ಹೆಂಡ್ತಿ ಅಮ್ಮ ಎಲ್ಲ ಬಂದರು, ತಂಗಿ ಎಲ್ಲ ಬಂದರು. ನಾನು ಅಷ್ಟರಲ್ಲಿ ಮೊಸರು ಬಜ್ಜಿ ಮಾಡಿ, ಬಜ್ಜಿ ಈರುಳ್ಳಿ ಬಜ್ಜಿ ಮತ್ತು ಹೀರೆಕಾಯಿ ಕೂಡ ಕ್ಯಾಪ್ಸಿಕಮ್ ಕೂಡ ಹಚ್ಚಿಟ್ಟಿದ್ದೀನಿ ಬಜ್ಜಿ ಮಾಡೋಣ ಅಂತ ಹೇಳಿ. ಹಾಗೆ ವಾಂಗಿಬಾತು, ಬಿಸಿ ಬಿಸಿ ವಾಂಗಿಬಾತು. ವಾಂಗಿಬಾತು ಅಂತೂ ಎಲ್ಲರೂ ಸಹ ಸಿಕ್ಕಾಬಿಟ್ಟೆ ಇಷ್ಟಪಟ್ಟರು. ನನ್ನ ತಂಗಿ ಆಗಲಿ, ನನ್ನ ತಮ್ಮನ ಹೆಂಡ್ತಿ ಪ್ರಿಯಾ, ಸವಿತಾ, ಇವರಿಬ್ಬರು ಅಷ್ಟೇ ಸಖತ್ತಾಗಿ ಮಾಡಿದ್ದೀಯಾ ವಾಂಗಿಬಾತು ಅಂತ ಹೇಳಿ ಇಷ್ಟಪಟ್ಟರು. ಅಷ್ಟೇ ಚೆಂದ ಕೂಡ ಬಂದಿತ್ತು. ಮೊಸರು ಬಜ್ಜಿ ಬೇಕೇ ಬೇಕಲ್ವಾ. ವಾಂಗಿಬಾತು ಮಾಡಿದ್ಮೇಲೆ ರಾಯ್ತ ಇರಲೇಬೇಕು. ಆ ಮಗುಗೆ ಮೊಸರು ರಾಯ್ತ ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ರೆಡಿ ಆಯಿತು, ಬಜ್ಜಿ ಹಾಕ್ಬಿಡೋಣ. ಸ್ವಲ್ಪ ಹೀರೆಕಾಯಿ ತಂದಿದ್ದೆ ನೋಡಿ, ಫ್ರೆಶ್ ಆಗಿತ್ತು ಹೀರೆಕಾಯಿ ಕ್ಯಾಪ್ಸಿಕಮ್ಮು ಜೊತೆಗೆ ಈರುಳ್ಳಿ ಕೂಡ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ಈರುಳ್ಳಿ ಬಜ್ಜಿ ಎಲ್ರಿಗೂ ಇಷ್ಟ ಆಗುತ್ತೆ, ಯಾವುದಾದ್ರೂ ತಿನ್ನಲಿ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ಕೆಲಸ ಎಲ್ಲ ಬೇಗ 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 ಆಗಬೇಕು ಅಂತ ಹೇಳಿ ಎಲ್ಲ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಬೇಗ ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಹೇಳಿ. ಯಾಕೋ ಗೊತ್ತಿಲ್ಲ, ಭಾನುವಾರ ನಮ್ಮಲ್ಲಿ ವಾತಾವರಣ ಮಳೆ ಬರೋ ಥರ ಇತ್ತು. ಇದ್ಯಾಕಪ್ಪ ಈ ಸಲ ಹೋಗೋಕ್ಕಾಗುತ್ತೋ ಇಲ್ವೋ ಅನ್ನೋ ಥರ ಇತ್ತು. ಪರವಾಗಿಲ್ಲ, ನಾವು ಹೋಗಿ ಮೋಡನೇ ಇತ್ತು ಅಂತ ಬಿಸಿಲಂತೂ ಖಂಡಿತ ಇರಲಿಲ್ಲ. ಆದರೂ ಕೂಡ ಸಿಕ್ಕಾಬಿಟ್ಟೆ ಎಂಜಾಯ್ ಮಾಡಿದ್ವಿ. ಬನ್ನಿ ಇವಾಗ ಬಜ್ಜಿ ಹಾಕ್ಬಿಡೋಣ. ಬಜ್ಜಿ ಹಾಕಿ ಎಲ್ರಿಗೂ ತಿಂಡಿ ಕೊಟ್ಟು ತಿಂದು ಕಾಫಿ ಎಲ್ಲ ಕುಡಿದು ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗೋಣ ಅಂತ ಹೇಳಿ ಬಜ್ಜಿ ಕೂಡ ಹಾಕಿದ್ದೀನಿ. ಹೀರೆಕಾಯಿ ಬಜ್ಜಿ, ಈರುಳ್ಳಿ ಕ್ಯಾಪ್ಸಿಕಮ್ ಮಿಕ್ಸೆಲ್ಲ ಹಾಕಿದ್ದೀನಿ. ಸಖತ್ತಾಗಿ ಟೇಸ್ಟ್ ಬಂದಿತ್ತು ಬಜ್ಜಿನೂ ಸಹ. ಯಾಕೆಂದರೆ ವಾತಾವರಣ ಮಳೆ ಮೋಡ ಇತ್ತು. ಈ ಮಳೆ ಮೋಡ ಇದ್ದಾಗ ಎಲ್ರಿಗೂ ಕೂಡ ಬಿಸಿ ಬಿಸಿ ಬಜ್ಜಿ ಇತ್ತ ಅನಿಸುತ್ತೆ ತಿನ್ನೋದಕ್ಕೆ. ಇಲ್ಲಿ ಈರುಳ್ಳಿ ಸ್ಲೈಸಾಗಿ ಹಚ್ಚಿದೆ ಅಮೋಗುಗೆ, ಅದು ಆ ಥರ ಇಷ್ಟ ಅಮೋಗುಗೆ. ಈ ಥರ ಬಜ್ಜಿ ಇಷ್ಟಪಡೋದಿಲ್ಲ. ಸ್ವಲ್ಪ ಕೋಸಂಬರಿ ಸಹ ಮಾಡಿದ್ದೆ, ಯಾಕೆಂದರೆ ನಮ್ಮ ಮನೆ ಕೋಸಂಬರಿ ಇರಲೇಬೇಕು ಸೈಡ್ ಡಿಶ್ ಆಗಿ. ಇನ್ನು ಮೊಸರು ರಾಯ್ತ. ಬನ್ನಿ ಬಾತಿ ಹೇಗಾಗಿದೆ ನೋಡೋಣ. ಹೆಂಗಾಗಿದೆ ಅಂದರೆ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟು. ವಾಂಗಿಬಾತು ಒಳ್ಳೆ ಫ್ಲೇವರು, ಘಮ ಘಮ ಅಂತ ಇತ್ತು. ಹಾಗೆ ಬಿಸಿ ಬಿಸಿ ಟೇಸ್ಟ್ ಅಂತೂ ಸೂಪರಾಗಿತ್ತು ವಾಂಗಿಬಾತುದು. ಗೋಡಂಬಿ ಒಗ್ಗರಣೆ ಕೊಟ್ಟಿದ್ದೆ. ಬದನೆಕಾಯಿ ತಂದಿದ್ದೆ ನೋಡಿ, ಬದನೆಕಾಯಿ ಎಳೆ ಬದನೆಕಾಯಿ ಸಖತ್ತಾಗಿ ಬಂದಿತ್ತು. ಎಲ್ಲರೂ ಸಿಕ್ಕಾಬಿಟ್ಟೆ ಇಷ್ಟಪಟ್ಟು ಖುಷಿಯಿಂದ ತಿಂದರು. ಮಾಡಿದ್ಮೇಲೆ ಇಷ್ಟಪಟ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಆಲ್ಮೋಸ್ಟ್ ನನ್ನ ಕೈಲಿ ಎಲ್ಲ ತಿಂಡಿನೂ ಇಷ್ಟಪಡ್ತಾರೆ ಎಲ್ಲರೂ ಸಹ. ನಮ್ಮಪ್ಪ ಅಂತೂ ನನ್ನ ಕೈಲಿ ತಿಂಡಿ ಊಟ ಏನೇ ಮಾಡಿದ್ರು ಸಹ ಎಷ್ಟೊಂದು ಹೊಗಳೋರು ನಮ್ಮ ತಂದೆ ಅಂದರೆ ಅದನ್ನು ನೆನೆಸ್ಕೊತೀನಿ. ಇನ್ನು ನಮ್ಮ ಮನೆಯವ್ರ ಬಗ್ಗೆ ಹೇಳ್ತೀನಿ ಅಂದರೆ, ನಾನು ಯಾವ ಅಡುಗೆ ಮಾಡಿದ್ರು ಸಹ ಸಿಕ್ಕಾಬಟ್ಟೆ ಇಷ್ಟಪಟ್ಟೆ ತಿಂತಾಯಿದ್ರು. ಚೆನ್ನಾಗಿದೆ ಕಣೆ, ಚೆನ್ನಾಗಿದೆ, ಇಡ್ಲಿ ಸಾಂಬಾರು ಚಟ್ನಿ ನಾನ್ ವೆಜ್ ರೆಸಿಪಿ ಏನು ಮಾಡಿದ್ರು ಅಷ್ಟೇ ನಮ್ಮ ಮನೆಯವ್ರಿಗೆ ನನ್ನ ಕೈಲಿ ತುಂಬ ಇಷ್ಟಪಟ್ಟು ಅಡುಗೆಲೇ ಖುಷಿ ಪಡ್ತಾಯಿದ್ರು. ನಾನು ಅಡುಗೆ ಮಾಡಿ ಬಡಿಸೋದ್ರಲ್ಲೇ ಅವ್ರಿಗೆ ಸಂತೋಷ, ಖುಷಿ ಸಿಕ್ಕಾಬಟ್ಟೆ ಇತ್ತು. ಅದಕ್ಕೆ ಹೆಣ್ಮಕ್ಳು ಆದಷ್ಟು ಅಡುಗೆನ ಚೆಂದ ಮಾಡೋದನ್ನು ಕಲೀರಿ. ಎಲ್ಲರ ಮನಸ್ಸನ್ನ ಗೆಲ್ಲಬಹುದು ನಾವು. ನೋಡಿ, ಅಮೋಘಗೆ ಹಾಕ್ಕೊಡ್ತಾಯಿದ್ದೀನಿ. ನಾವು ಸ್ವಿಮ್ಮಿಂಗ್ ಪೂಲ್ ಹೋಗ್ಬಿಡ್ತೀರೇನೋ ಇನ್ನು ಅವನು ಹಾಕೊಂಡು ತಿನ್ನೋದಿಲ್ಲ, ಮೊದಲು ಅವ್ನಿಗೆ ಹಾಕ್ಕೊಟ್ಬಿಡೋಣ ಅಂತ ಹೇಳಿ ಹಾಕ್ಕೊಟ್ಟು ನಾವು ಎಲ್ಲರೂ ಕೂಡ ಒಂದು ಸ್ವಲ್ಪ ಟಿಫನನ್ನು ಮಾಡಿಕೊಂಡು ಕಾಫಿ ಮಾಡಿಕೊಟ್ಟೆ. ಎಲ್ರಿಗೂ ಕಾಫಿ ಕುಡಿದು
ಹೋಗಬೇಕು ಅಂತ ಹೇಳಿ ಮೊಸರು ಬಜ್ಜಿ ಅಂತೂ ಬೇಕೇ ಬೇಕು. ಅಮ್ಮೋಗೂ ಮೊಸರು ರಾಯ್ತ ಇಲ್ಲ ಅಂದರೆ ತಿನ್ನೋದೇ ಇಲ್ಲ ಅವನು. ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ರೆಡಿ ಆಯಿತು. ಕೆಲವರು ವಾಂಗಿಬಾತನ್ನ ಗೊಜ್ಜು ಮಾಡಿ ಇಟ್ಕೋತಾರೆ, ಅನ್ನ ಮಾಡಿ ಪುಳಿಯೋಗರೆ ಥರ ಕಲಿಸ್ತಾರೆ. ನಾನು ಯಾವಾಗಲೂ ಗೊಜ್ಜು ಮಾಡೋದು ತುಂಬ ಕಡಿಮೆ, ನಾನು ಗೊಜ್ಜೇ ಮಾಡಲ್ಲ. ಇದೇ ರೀತಿ ಏನು ತರಕಾರಿ ಪಲಾವೆಲ್ಲ ಮಾಡೋಕ್ಕೆ ವಿಶಿಲ್ ಹಾಕಿಸ್ತೀವೋ ಅದೇ ರೀತಿ ಮಾಡ್ತೀನಿ. ಬಟಾಣಿ, ಗೋಡಂಬಿ, ಬದನೆಕಾಯಿ, ಸ್ವಲ್ಪ ಹುಣಸೆ ಹುಳಿ, ಚೂರು ಬೆಲ್ಲ, ವಾಂಗಿಬಾತ್ ಪೌಡ್ರು ಇವೆಲ್ಲ ಹಾಕಿ ಒಳ್ಳೆ ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ. ನೀವೇ ಅಂತೀರಿ ಭಟ್ರು ಮಾಡೋ ಥರನೇ ಇರುತ್ತೆ. ಮದುವೆ ಮನೆಗಳೆಲ್ಲ ಮಾಡ್ತಾರೆ ನೋಡಿ, ಆ ಥರನೇ ಇರುತ್ತೆ. ಆ ಮಗುಗೆ ಹಾಕಿ ತಿಂಡಿ ಎಲ್ಲ ಆಯಿತು. ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ, ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾ ಇರೋದ್ರಿಂದ ಅಲ್ಲಿಂದ ಬಂದು ಸ್ನಾನ ಮಾಡಲೇಬೇಕಲ್ಲ. ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ. ವಾಂಗಿಬಾತು ಒಂದು ಚೂರು ಖಾರ ಅನ್ನಿಸ್ತಾ, ಮೊಸರು ಬಜ್ಜಿ ಹಾಕ್ಕೊಂಡ್ರಲ್ಲ, ಮೊಸರು ರಾಯ್ತ ಹಾಕ್ಕೊಂಡಿರೋರ್ಗೆ ಏನು ಅನಿಸಿಲ್ಲ, ಬರೀ ತಿಂದಿರೋರ್ಗೆ ಒಂಚೂರು ಖಾರ ಅನ್ನಿಸ್ತು. ಹೊಸ ಇದು ನಾನು ಹೇಳಬೇಕು ಅಂದರೆ ರೆಗ್ಯುಲರ್ ಆಗಿ ತರ್ತಾ ಇದ್ದಿದ್ದು MTR ವಾಂಗಿಬಾತ್ ಪೌಡ್ರು. ಈ ಸಲ ಚೇಂಜ್ ಮಾಡಿದೆ. ಮದರ್ಲ್ಯಾಂಡ್ ಅಂತ ಏನೋ ಇದೆ, ಆದರೆ ನೋಡಿದ್ರೆ ಹೋಮ್ ಮೇಡ್, ಅದು ಮನೇಲೇ ರೆಡಿ. ಚೆನ್ನಾಗೈತೆ, ಟೇಸ್ಟ್ ಅಂತೂ ಸೂಪರ್ ಅಲ್ವಾ ವಾಂಗಿಬಾತು. ಖಾರ ಅನ್ನಿಸ್ತಾ ನಿಮಗೆ? ಒಂಚೂರು ಖಾರ ಅನ್ನಿಸ್ತಾ ಕೇಳು, ಬಜ್ಜಿ ಹಾಕೊಂಡಿಲ್ವಲ್ಲ ಅದಕ್ಕೆ. ಈಗ ಆಯಿತು, ತಿಂದ್ವಿ. ಸ್ವಿಮ್ಮಿಂಗ್ ಫೂಲ್ಗೆ ಹೋಗ್ತಾ ಇದ್ದೀವಿ. ಹೋದ ವಾರ ನಿರಾಸೆಯಿಂದ ಬಂದ್ವಿ, ನೋಡೋಣ. ಅದಕ್ಕೆ ಇವತ್ತು ಫಸ್ಟೇ ಜಶ್ವಂತನ ಅಂದರೆ ಜಾಕಿನ, ಅಮ್ಮನ, ಮೋಕ್ಷಿತ್ ಕೃಷ್ಣನ ಬೈಕಲ್ಲಿ ಕಳಿಸ್ಬಿಟ್ಟಿದ್ದೀವಿ. ಈಗ ಓಪನ್ ಇದೆಯಾ ಇಲ್ವಾ ನೋಡಿಕೊಂಡು ನಮಗೊಂದು ಕಾಲ್ ಮಾಡ್ತಾರೆ. ಇಷ್ಟು ಜನ ಈ ಸಲ ಹೊಸ ಇಷ್ಟು ನೋಡಿ, ಇಲ್ಲಿ ಈ ಹೊಸ್ದಾಗಿ ಒಬ್ಬರು ಜಾಯ್ನ್ ಆಗೋರೆ. ನನ್ನ ತಮ್ಮ ನೋಡಿ ಕಾಣಿಸ್ತಾ ಇದ್ದಾನಲ್ವಾ. ಇವಾಗ ಇಷ್ಟು ಜನ ಆಟೋದಲ್ಲಿ ಹೊರಡ್ತೀವಿ. ಅವ್ರ ಕಡೆಯಿಂದ ಒಂದು ಫೋನ್ ಕಾಲ್ ಬರಬೇಕು ನನಗೆ, ಹೊರಡ್ತೀವಿ. ಆದರೆ ಅಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಳ್ತೀನಿ. ಹೇಗೆ ಬರುತ್ತೆ ಏನೂ ಗೊತ್ತಿಲ್ಲ. ಮೋಕ್ಷಿತ್ ಕೃಷ್ಣನಿಗೋಸ್ಕರ ಹೋಗ್ತಾ ಇರೋದು. ಪಾಪ ನಾನು ಮುಂಚೆನೂ ಹೇಳಿದ್ದೀನಿ, ತಾನ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ. ಯಾಕೋ ನೆನ್ನೆ ಮನೆಯಿಂದ ಜ್ವರ, ಅದನ್ನೇ ನೆನೆಸ್ಕೊಂಡು ಏನು ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ. ಬನ್ನಿ, ಹಾಗೆ ಪುಟ್ ಕ್ಲಿಪ್ಪಿಂಗ್ಸ್ನ ತಗೊಳ್ಳೋಕ್ಕೊಂದು ಪ್ರಯತ್ನ. ನಾವು ಯಾರೂ ತೊಗೊಂಡಿದ್ದೀವಿ ಅವಾಗೆ, ನಾವು ಹಂಗೆ ಹಂಗೆ ಆರಿಸ್ಕೊಂಡು ಒಳಗೆ ನಿಂತ್ಕೊಂಡು ಚಿನ್ನ ಆಯ್ ಮಾಡು. ಆಯೇನು ಕೈಲಿ ಮಾಡು, ಕೈಲಿ ಆಯ್ ಅಂತ. ಇಲ್ಲಿ ಆಯ್. ಫೋಟೋ ಇಟ್ಕೊಂಡು ನಾನು ನನಗೊಂದು ಈ ಫೋಟೋ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂತ ಅಂದರೆ ಯಾವಾಗಲೂ ನೋಡ್ತಾ ಇರ್ತೀನಿ. ಅಷ್ಟು ಪ್ರಶಾಂತತೆಯಿಂದ ಕೂಡಿದೆ ಅವ್ರ ಮುಖ. ನಾನಲ್ಲಿ ಯಾವಾಗಲೂ ಏನಂತ ಎಷ್ಟು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಅಂದರೆ ಅಷ್ಟು ಮುಖದಲ್ಲಿ ಒಂದು ಕಳೆ ಅನ್ನೋದು ಇದ್ದು ಕಾಣಿಸ್ತಾ ಇದೆ. ಆ ಕಡೆ
ತಾನ ಬಾಯ್ಲಿ ತಾನ ಮಾಡು. ಆ ಕಡೆ ಮೆಟ್ಲು ಮೇಲೆ ಭಯ ಆಯ್ತಾ ನೋಡು ಅವ್ರಿಗೆ. 4 ದಿನ ಟ್ರೈನಿಂಗ್ ಕೊಟ್ಟರೆ ಸ್ವಿಮ್ಮಿಂಗ್ ಕಲ್ತ್ಕೊತಾನ ಅವನು. ಅರ್ಜು ಅರ್ಜು ಒಂದು 4 ದಿನ ಟ್ರೈನಿಂಗ್ ಕೊಟ್ಬಿಟ್ಟು ಸ್ವಿಮ್ಮಿಂಗೇ ಕಲಿತಾನೆ. 4 ದಿನ ಹಂಗೆ ಆಡಿಸಿ ಬೇಡ ಹಂಗೆ ಬೇಡ ಚಿನ್ನು. ನೋಡಲ್ಲಿ ಮಪ್ಪ ಕೆಳಗೆ ಮುಳ್ಗಡೆ ಬಿಟ್ಟ. ಹಾಂ ಇನ್ನೇನು ಅಡ್ಜಸ್ಟ್ ಐತೆ. ಕಕ್ತಾ ಇವನ್ನೆಲ್ಲ ತೋರಿಸ್ತಾ ಇವನ್ನೆಲ್ಲ ತೋರಿಸ್ತಾ ಅಮ್ಮನೆಲ್ಲ ತೋರಿಸ್ಬೇಕು. ಅಮ್ಮ ಅಜ್ಜಿ ನಾನು ಹೋಗ್ತೀನಿ. ಅಜ್ಜಿ ಇಲ್ಲ ಹೋಗ ಜಲ್ದಿ ಅಲ್ಲಿ ಫೋಟೋ ಹಿಡಿದು ತೆಗಿತೀನಿ. ನಾನು ಹಿಡಿತೀನಿ ಹಿಂದಕ್ಕೆ ಅವಳು ಮುಳುಗ್ಸ್ ಹಾಕಿರೋಳು ನಕ್ಕಿ ಬಾಯಿನೇ ಮುಚ್ಚುತ್ತಿಲ್ಲ ಅವಳು. ಇರಿ ಜಕ್ಕಿ ಮೊದಲೇ ಚೋಟ ಮೆಣಸಿನ್ಕಾಯಿ ಎಲ್ಲ ಈಗ ಒಂದು ಉದ್ದ ಮಾಡ್ತೀನಿ. ಏನು ಅಮ್ಮ ಬಂದಿಲ್ಲ ಕಣಪ್ಪ ಮನೇಲಿ ಆಟ ಆಡ್ಲಿ ನಾನು ಇದು ಬರೇ ಕಲ್ತಾಳ್ತಾಳ. ಇದನ್ನೇ ಬತ್ತವನೇ ಇವೆಲ್ಲ ಜಾಸ್ತಿ ಆಗಲ್ಲ ಕಣ್ರಿ. ಎಂಜಾಯ್ ಮಾಡ ಸುಮ್ಮನೆ. ಓ ನಮ್ಮ ಮೊಬೈಲು ನೀರು ಬೀಳ್ತು.
ಏ ಬೀಳ 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 ಏ ಬೀಳ ಬೀಳು ಬೀಳ ಕೈ ಹಿಡ್ಕೊಳಕ ಅವಳ್ದ ಕೈ ಹಿಡ್ಕೊಂಡ್ ಬೀಳ್ರಿ ಅವಾಗ ಅವನು ಕೈ ಹಿಡ್ಕೊಂಡ್ ಬೀಳಿ ಕೈ ಹಿಡ್ಕೊಂಡ್ ಬೀಳು ಅಂದ್ರೆ ಸಹಿತ ಕೈ ಹಿಡ್ಕೊಳ್ಳೆ ಒಬ್ರದ ಕೈ ಹಿಡ್ಕೊಂಡು ಬೀಳ್ಬೇಕಾಗ ವಜೆ ಆ ಕಡೆ ಒಬ್ರು ಇಟ್ಕೊಳ್ಳಿ ಆ ಕಡೆ ಇಟ್ಕೊಳ್ಳಿ ಆ ಕಡೆ ಅದ್ರ ಮೇಲೆ ಬೀಳ್ತೈತೆ ನೋಡಿದ್ರೆ ಕಾಣಿಸ್ತದೆ ನೀರು ಬೇಗ ಎಣ್ಣೆ ಮಾಡೋದು ವಿಡಿಯೋ ಅಲ್ಲಿ ಹೋಗುತ್ತೆ ವಿಡಿಯೋ ಎಲ್ಲ ಬಾಯ್ ಮಾಡ್ಬಿಡಿ ಸ್ನೇಹಿತರೆ ನೋಡಿದ್ರಲ್ಲ, ಸ್ವಿಮ್ಮಿಂಗ್ ಪೂಲಲ್ಲಿ ಸಿಕ್ಕಾಬಿಟ್ಟೆ ಎಂಜಾಯ್ ಅಂತೂ ಮಾಡಿದ್ವಿ ನ್ಯಾಚುರಲ್ ಆಗಿ. ಹಾಗೆ ನಾನು ವಾಯ್ಸ್ ಓವರ್ ಏನು ಕೊಟ್ಟಿಲ್ಲ, ಹಾಗೆ ನೋಡಿದ್ರಿ. ನಾವು ಹಾಕಿದಂಥ ಡ್ರೆಸ್ಸಲ್ಲೇ ಸ್ವಿಮ್ಮಿಂಗ್ ಮಾಡಿರೋದು. ಸ್ವಿಮ್ಮಿಂಗ್ ಕಲ್ತಿರೋರು ಯಾರೂ ಇಲ್ಲ ಇಲ್ಲಿ, ಹಾಗೆ ನೀರಲ್ಲಿ ಆಟ ಆಡಿದ್ದು. ಆದರೆ ಸ್ವಿಮ್ಮಿಂಗಲ್ಲಿ ಎಕ್ಸ್ಪೋರ್ಟ್ ಅಂದರೆ ನನ್ನ ತಮ್ಮ ಚೆಂದ ಕಲ್ತವನೆ. ಅವ್ನಿಗೆ ಇವೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಅವ್ನು ಸ್ವಿಮ್ಮಿಂಗ್ ಮಾಡಿದ್ರೆ ಖುಷಿ ಏನು ಆಗ್ತಿಲ್ಲ ನಮಗೆ ಅಂತ ಹೇಳ್ತಾ ಇದ್ದ. ಅವನು ಹೊಳೆ ಕೆರೆಯಲ್ಲಿ ತುಂಬ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡ್ತಾನೆ. ನಾವು ಸುಮಾರು 1 ಗಂಟೆ ಚೆಂದ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಸಹ ನೀರಲ್ಲಿ ಮುಳುಗ್ಸೋಕ್ಕೆ, ಎದ್ದೇಳೋದಕ್ಕೆ ಇವೆಲ್ಲ ಒಂಥರ ಖುಷಿಯಿಂದ ಮಾಡಿದ್ವಿ. ಎಲ್ಲ ಮುಗೀತು. ಈಗ ಮನೆ ಕಡೆ ಹೊರಡ್ತಾ ಇದ್ವಿ. ಮನೆ ಹತ್ರನೇ ಇರೋದ್ರಿಂದ ನಾವು ಡ್ರೆಸ್ ಏನು ಚೇಂಜ್ ಮಾಡಿಲ್ಲ. ಡ್ರೆಸ್ ಮಾಡೋ ಜಾಗ ಚೆನ್ನಾಗಿಲ್ಲ ಇಲ್ಲಿ, ಅದಕ್ಕೋಸ್ಕರ ಇನ್ನು ಮನೆಗೆ ಹೋಗೋಣ ಅಂತ ಹೇಳಿ ಮನೆಗೆ ಹೋಗಿ ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿ ಸ್ನಾನಗಿನೆಲ್ಲ ಮಾಡ್ಕೊಂಡ್ವಿ. ಸಖತ್ತಾಗಿ ಖುಷಿ ಅಂತೂ ಪಟ್ವಿ. ಜೀವನದಲ್ಲಿ ಎಲ್ಲ ಥರನೂ ಇರಬೇಕಲ್ವಾ? ಏನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.